ಕಂಪ್ಯೂಟರ್ ಸಾಮಾನ್ಯ ಜ್ಞಾನ ರಸಪ್ರಶ್ನೆ. ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಡಿಫಾಲ್ಟ್ ಚಾರ್ಟ್ ಪ್ರಕಾರ ಯಾವುದು? ಆಪ್ಷನ್ ಡಿ ಕಾಲಮ್ ಚಾರ್ಟ್. ಕಂಪ್ಯೂಟರ್ನಲ್ಲಿ ನೀವು ಮಾಡುವ ಪ್ರತಿಯೊಂದು ಚಲನೆಯನ್ನು ಯಾವ ಕಂಪ್ಯೂಟರ್ ವೈರಸ್ ದಾಖಲಿಸುತ್ತದೆ? ಕೀಲಾಗರ್. ಮೇಲ್ ವಿಲೀನವು ಈ ಕೆಳಗಿನ ಯಾವುದರಲ್ಲಿ ಒಂದು ಅಂಶವಾಗಿದೆ? MS ವರ್ಡ್. ವಿಂಡೋಸ್ನಲ್ಲಿ ಪ್ರೋಗ್ರಾಂಗಳ ನಡುವೆ ಬದಲಾಯಿಸಲು ಯಾವ ಕೀಲಿಗಳನ್ನು ಬಳಸಲಾಗುತ್ತದೆ? Alt+Tab. ಆಪ್ಷನ್ ಬಿ. ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಮ್ಯಾಸ್ಕೆಟ್ ಯಾವುದು? ಪೆಂಗ್ವಿನ್. ಲೇಸರ್ ಪ್ರಿಂಟರ್ ರಿಸೊಲ್ಯೂಷನ್ ಅನ್ನು ಈ ಕೆಳಗಿನಂತೆ ನಿರ್ದಿಷ್ಟಪಡಿಸಲಾಗಿದೆ. ಆಪ್ಷನ್ ಎ DPI. ಒಂದು ನಿಬ್ಬಲ್ ಬೀಟ್ಗಳಿಗೆ ಸಮನಾಗಿರುತ್ತದೆ. ಆಪ್ಷನ್ ಎ 4 ಬೀಟ್ಗಳಿಗೆ ಸಮನಾಗಿರುತ್ತದೆ. ನಿಮ್ಮ ಸಿಸ್ಟಮನ್ನು ಬೂಟ್ ಮಾಡುವ ಸೂಚನೆಯನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ. ಆಪ್ಷನ್ ಸಿ BIOS. ಉನ್ನತ ಮಟ್ಟದ ಭಾಷೆಯ ಯಂತ್ರ ಭಾಷಾ ರೂಪಾಂತರದಲ್ಲಿ ಸಿಂಟ್ಯಾಕ್ಸ್ ವಿಶ್ಲೇಷಣೆಯ ಭಾಗ ಎಂದು ಏನು ಕರೆಯುತ್ತಾರೆ? ಆಪ್ಷನ್ ಸಿ ಪಾರ್ಸಿಂಗ್. ISPಯಿಂದ ಇಮೇಲ್ ವಿಳಾಸದ ಬಳಕೆದಾರ ಹೆಸರನ್ನು ಪ್ರತ್ಯೇಕಿಸಲು ಯಾವ ಚಿಹ್ನೆಯನ್ನು ಬಳಸಲಾಗುತ್ತದೆ? ಆಪ್ಷನ್ ಎ @ DBMS ಕಾರ್ಯಾಚರಣೆಯ ಸಮಯದಲ್ಲಿ ಯಾವ ಫೈಲ್ಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಸಿ ಡೇಟಾ ನಿಘಂಟು ಮತ್ತು ವಹಿವಾಟು ಲಾಗ್. ಡ್ಯಾಶ್ನಲ್ಲಿ ಪೋಷಕ ದಾಖಲೆ ಪ್ರಕಾರವನ್ನು ಒಂದು ಅಥವಾ ಹೆಚ್ಚಿನ ಮಕ್ಕಳ ದಾಖಲೆ ಪ್ರಕಾರಗಳೊಂದಿಗೆ ಸಂಯೋಜಿಸಬಹುದು. ಆದರೆ ಮಕ್ಕಳ ದಾಖಲೆ ಪ್ರಕಾರವು ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರಬಹುದು. ಆಪ್ಷನ್ ಡಿ ಶ್ರೇಣೀಕೃತ ಡೇಟಾಬೇಸ್. ಅಪ್ಲಿಕೇಶನ್ನಿಂದ ನಕಲಿಸಲಾದ ಡೇಟಾವನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ಆಪ್ಷನ್ ಡಿ ಕ್ಲಿಪ್ಬೋರ್ಡ್. MS ಪವರ್ಪಾಯಿಂಟ್ನಲ್ಲಿ ಸೇವಾ ಸಂವಾದ ಪೆಟ್ಟಿಗೆಯನ್ನು ತೆರೆಯಲು ಕೀ ಸಂಯೋಜನೆ ಯಾವುದು? ಆಪ್ಷನ್ ಎ Alt+F ನಂತರ ಎ. ಕೆಳಗಿನವುಗಳಲ್ಲಿ ಯಾವುದು ಬಾಷ್ಪಶೀಲ ಸ್ಮರಣೆಯ ಉದಾಹರಣೆಯಾಗಿದೆ? RAM. ಕಂಪ್ಯೂಟರ್ ನೆಟ್ವರ್ಕ್ಗಳ ವಿಷಯದಲ್ಲಿ VPN ಎಂದರೆ ಏನು? ಆಪ್ಷನ್ ಡಿ ವರ್ಚುವಲ್ ಖಾಸಗಿ ನೆಟ್ವರ್ಕ್. ಯಾವ ಟ್ಯಾಬ್ ಬಳಸುವ ಮೂಲಕ ನೀವು MS ವರ್ಡ್ 2019 ಡಾಕ್ಯುಮೆಂಟ್ನಲ್ಲಿ ಪುಟ ಸಂಖ್ಯೆಗಳನ್ನು ಸೇರಿಸಬಹುದು? ಆಪ್ಷನ್ ಸಿ ಸೇರಿಸು. CPU ಮದರ್ಬೋರ್ಡ್ ಮತ್ತು RAM ಕಂಪ್ಯೂಟರ್ ಹಾರ್ಡ್ವೇರ್ ಸಿಸ್ಟಮ್ನ ಡ್ಯಾಶ್ ಘಟಕಗಳಾಗಿವೆ. ಆಪ್ಷನ್ ಡಿ ಆಂತರಿಕ ಘಟಕಗಳು. ಯಾವ ಪ್ರಿಂಟರ್ ರಿಬ್ಬನ್ ಅನ್ನು ಬಳಸಲಾಗುತ್ತದೆ? ಆಪ್ಷನ್ ಸಿ ಡಾಟ್ ಮ್ಯಾಟ್ರಿಕ್ ಪ್ರಿಂಟರ್ಸ್. ಪ್ರತಿ ವರ್ಷ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಡಿ ಡಿಸೆಂಬರ್ 2. 1 ಕಿಲೋಬೈಟ್ ಇದಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಸಿ 1024 ಬೈಟ್ಗಳು. ಭಾರತೀಯ ವಿಜ್ಞಾನಿಗಳು ಯಾವ ಸೂಪರ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ಆಪ್ಷನ್ ಎ ಪರಂ. ಬೈನರಿ ಕೋಡ್ನಲ್ಲಿ ಸಂಖ್ಯೆ 7 ಹೀಗೆ ಬರೆಯಲಾಗಿದೆ. ಆಪ್ಷನ್ ಬಿ 111. ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಬಿ 2ನೇದು. ALU ಎಂದರೆ? ಆಪ್ಷನ್ ಡಿ ಅಂಕಗಣಿತ ಮತ್ತು ತಾರ್ಕಿಕ ಘಟಕಗಳು. ಪೆಂಟಿಯಂ ಪದವು ಸಂಬಂಧಿಸಿದೆ. ಆಪ್ಷನ್ ಸಿ ಮೈಕ್ರೋಪ್ರೊಸೆಸರ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಪ್ರಕಾರವಾಗಿದೆ? ಆಪ್ಷನ್ ಬಿ ಸೂಪರ್ ಕಂಪ್ಯೂಟರ್. ಅತ್ಯಂತ ಸಾಮಾನ್ಯವಾದ ಶೇಖರಣಾ ಸಾಧನಗಳೆಂದರೆ ಡ್ಯಾಶ್. ಆಪ್ಷನ್ ಸಿ ಕಾಂತೀಯ. ದ ಡ್ಯಾಶ್ ಕಂಪ್ಯೂಟರ್ಗೆ ಅದರ ಘಟಕಗಳನ್ನು ಹೇಗೆ ಬಳಸಬೇಕೆಂದು ಹೇಳುತ್ತದೆ? ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್. ಕೆಳಗಿನವುಗಳಲ್ಲಿ ಯಾವುದೂ ರೇಖಾತ್ಮಕ ಡೇಟಾ ರಚನೆಯಾಗಿಲ್ಲ? ಆಪ್ಷನ್ ಬಿ ಬೈನರಿ ಟ್ರೀ.
ಮಾಡ್ಯುಲೇಟೆಡ್ ಬೆಳಕನ್ನು ಕಳುಹಿಸಲು ಯಾವ ಕೇಬಲ್ ಅನ್ನು ಬಳಸಲಾಗುತ್ತದೆ? ಆಪ್ಷನ್ ಸಿ ಫೈಬರ್. ಪ್ಯಾಕೇಜ್ ವಿಳಾಸಗಳನ್ನು ಬಳಸಿಕೊಂಡು ಪ್ಯಾಕೆಟ್ಗಳನ್ನು ಕಳುಹಿಸಲು ಯಾವ ಸಾಧನವನ್ನು ವಿನ್ಯಾಸಗೊಳಿಸಲಾಗಿದೆ? ಆಪ್ಷನ್ ಡಿ ಸ್ವಿಚಿಂಗ್ ಹಬ್. ಕಂಪ್ಯೂಟರ್ ಭಾಷೆ ಪ್ರೋಟಾನ್ ಯಾವ ಕ್ಷೇತ್ರದಲ್ಲಿ ಉಪಯುಕ್ತವಾಗಿದೆ? ವಿಜ್ಞಾನ. ವೇಗವಾದ ಮುದ್ರಕ ಯಾವುದು? ಲೇಸರ್ ಪ್ರಿಂಟರ್. ಒರಾಕಲ್ ಎಂದರೇನು? ಆಪ್ಷನ್ ಸಿ ಡೇಟಾಬೇಸ್ ಸಾಫ್ಟ್ವೇರ್. ಕೋಬಾಲ್ ಕಂಪ್ಯೂಟರ್ ಭಾಷೆ ಯಾವುದಕ್ಕೆ ಉಪಯುಕ್ತವಾಗಿದೆ? ಆಪ್ಷನ್ ಎ ವೃತ್ತಿಪರ ಕೆಲಸ. ಫಾರ್ಟ್ರಾನ್, ಆಲ್ಗೋಲ್, ಪ್ಯಾಸ್ಕಲ್ ಮುಂತಾದ ಭಾಷೆಗಳನ್ನು ಕಲಿಸಲು ಯಾವ ಭಾಷೆಯನ್ನು ಅಸ್ಥಿವಾರದ ಕಲ್ಲು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬೇಸಿಕ್. ಡೇಟಾಬೇಸ್ ನಿರ್ವಹಣಾ ವ್ಯವಸ್ಥೆಯನ್ನು ಬಳಸುವಾಗ ನೀವು ಮಾಡಬೇಕಾದ ಮೊದಲನೆಯದು ಡ್ಯಾಶ್. ಆಪ್ಷನ್ ಸಿ ನಿಮ್ಮ ಕಂಪ್ಯೂಟರ್ಗೆ ಸಾಫ್ಟ್ವೇರ್ ಅನ್ನು ಲೋಡ್ ಮಾಡಿ. SQLನಲ್ಲಿನ ಡೇಟಾಬೇಸ್ನಿಂದ ಟೇಬಲ್ ಅನ್ನು ತೆಗೆದುಹಾಕಲು ಯಾವ ಆಜ್ಞೆಯನ್ನು ಬಳಸಲಾಗುತ್ತದೆ? ಆಪ್ಷನ್ ಬಿ ಡ್ರಾಪ್ ಟೇಬಲ್. MS ಪವರ್ ಪಾಯಿಂಟ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೆಳಕ್ಕೆ ಸರಿಸಲು ಕೀ ಸಂಯೋಜನೆ ಯಾವುದು? ಆಪ್ಷನ್ ಸಿ Ctrl+ಡೌನ್ ಬಾಣ. ಭೌತಿಕವಾಗಿ ಸ್ಪರ್ಶಿಸಬಹುದಾದ ಕಂಪ್ಯೂಟರ್ ವ್ಯವಸ್ಥೆಯ ಭಾಗ ಯಾವುದು? ಆಪ್ಷನ್ ಸಿ ಯಂತ್ರಾಂಶ. ಎ ಡ್ಯಾಶ್ ದತ್ತಾಂಶವನ್ನು ಸಂಸ್ಕರಿಸುವ ಮಾಹಿತಿಯನ್ನಾಗಿ ಪರಿವರ್ತಿಸುವ ಎಲೆಕ್ಟ್ರಾನ್ ಸಾಧನವಾಗಿದೆ. ಕಂಪ್ಯೂಟರ್ ದತ್ತಾಂಶ. ಕಂಪ್ಯೂಟರ್ಗಳಲ್ಲಿ ಬಳಸುವ IC ಚಿಪ್ಗಳನ್ನು ಸಾಮಾನ್ಯವಾಗಿ ಇವುಗಳಿಂದ ತಯಾರಿಸಲಾಗುತ್ತದೆ. ಸಿಲಿಕಾನ್. ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಅಲ್ಲ? ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಆಫೀಸ್ XP. 1 ಗಿಗಾಬೈಟ್ ಸರಿಸುಮಾರು ಸಮಾನವಾಗಿರುತ್ತದೆ 1 ಮಿಲಿಯನ್ ಬೈಟ್ಗಳು. ಕಾಂಪ್ಯಾಕ್ಟ್ ಡಿಸ್ಕ್ಗಳು ಎಷ್ಟು ನಿಮಿಷಗಳ ಸಂಗೀತವನ್ನು ಹಿಡಿದಿಟ್ಟುಕೊಳ್ಳುತ್ತವೆ? ಆಪ್ಷನ್ ಎ 74 ನಿಮಿಷ. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ? ಆಪ್ಷನ್ ಡಿ ವಿಡಿಯೋ. ಯಾವ ರೀತಿಯ ಪ್ರಕ್ರಿಯೆಯು ಚಿಕ್ಕ ಫೈಲನ್ನು ರಚಿಸುತ್ತದೆ? ಅದು ಇಂಟರ್ನೆಟ್ ಮೂಲಕ ವೇಗವಾಗಿ ವರ್ಗಾಯಿಸುತ್ತದೆ. ಆಪ್ಷನ್ ಎ ಸಂಕೋಚನ. ಡೇಟಾಬೇಸನ್ನು ನಿರ್ವಹಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ ಸಿ DBMS. ಕೆಳಗಿನವುಗಳಲ್ಲಿ ಯಾವುದು ಅಸ್ಥಿರವಲ್ಲದ ಸ್ಮರಣೆಯ ಉದಾಹರಣೆಯಾಗಿದೆ? ಆಪ್ಷನ್ ಸಿ RAM. ಕಂಪ್ಯೂಟರ್ ತನ್ನ ಡೇಟಾವನ್ನು ಎಲ್ಲಿ ಸೇರಿಸುತ್ತದೆ ಮತ್ತು ಹೋಲಿಸುತ್ತದೆ? ಆಪ್ಷನ್ ಎ CPU. ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಸೇವಾ ಪೂರೈಕೆದಾರ ಅಲ್ಲ? ಆಪ್ಷನ್ ಡಿ ಇನ್ಫೋಟೆಕ್ ಇಂಡಿಯಾಲಿ. -15 10ರ ಬೈನರಿ ಸಮಾನವಾಗಿದೆ. 2ರ ಪೂರಕ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ಆಪ್ಷನ್ ಎ 1 1 1 1 0 0 1. ಕಂಪ್ಯೂಟರ್ನ ಹಾರ್ಡ್ವೇರ್ ಸಾಫ್ಟ್ವೇರ್ ಅನ್ನು ನಿರ್ವಹಿಸುವ ಕಂಪ್ಯೂಟರ್ ಪ್ರೋಗ್ರಾಂಗಳ ಗುಂಪನ್ನು ಕರೆಯಲಾಗುತ್ತದೆ. ಆಪ್ಷನ್ ಸಿ ಆಪರೇಟಿಂಗ್ ಸಿಸ್ಟಮ್. ಸಾಫ್ಟ್ವೇರ್ ಪ್ಯಾಕೇಜ್ನ ಭಾಗವಾಗಿ ಕಂಪ್ಯೂಟರ್ ಬಳಕೆದಾರರಿಗೆ ಸುಲಭವಾಗಿ ಲಭ್ಯವಿರುವ ಪ್ರೋಗ್ರಾಂ ಅನ್ನು ವರ್ಗೀಕರಿಸಲಾಗಿದೆ. ಗ್ರಂಥಾಲಯ ಕಾರ್ಯಕ್ರಮ. ನಿರ್ದಿಷ್ಟ ಬಳಕೆದಾರರಿಗೆ ಅಧಿಕೃತಗೊಳಿಸಲಾದ ಸಾಫ್ಟ್ವೇರ್ನ ಸೆಟ್ ಎಂದು ಪರಿಗಣಿಸಲಾಗುತ್ತದೆ. ಪ್ರೋಗ್ರಾಂ ಲೈಬ್ರರಿ. ಪ್ರೋಗ್ರಾಂ ಡೇಟಾ ದೋಷಗಳನ್ನು ನಿಭಾಯಿಸಲು ಸಾಧ್ಯವಾದರೆ ಅಂತಹ ಪ್ರೋಗ್ರಾಂ ಎಂದು ಕರೆಯುತ್ತಾರೆ. ಆಪ್ಷನ್ ಎ ದೃಢವಾದ ಪ್ರೋಗ್ರಾಂ ಎಂದು ಕರೆಯುತ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪ್ರಕ್ರಿಯೆಯ ಸ್ಥಿತಿಯಲ್ಲ?
ಆಪ್ಷನ್ ಡಿ ನಿರ್ಬಂಧಿಸಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ನಿಜ? ಎ ಮತ್ತು ಬಿ ಎರಡೂ ನಿಜ. ಸಿಸ್ಟಮನ್ನು ಮೊದಲು ಆನ್ ಮಾಡಿದಾಗ ಅಥವಾ ಮರುಪ್ರಾರಂಭಿಸಿದಾಗ ಕೆಳಗಿನ ಯಾವ ಲೋಡರನ್ನು ಕಾರ್ಯಗತಗೊಳಿಸಲಾಗುತ್ತದೆ? ಆಪ್ಷನ್ ಸಿ ಬೂಟ್ ಸ್ಟ್ರಾಪ್ ಲೋಡರ್. ಸ್ಟೋರೇಜ್ ಮ್ಯಾಪಿಂಗ್ ಅನ್ನು ಇವರಿಂದ ಮಾಡಲಾಗುತ್ತದೆ. ಆಪ್ಷನ್ ಬಿ ಕಂಪೈಲರ್. ಫಾರ್ವರ್ಡ್ ರೆಫರೆನ್ಸ್ ಟೇಬಲ್ ಅನ್ನು ಈ ರೀತಿ ಜೋಡಿಸಲಾಗಿದೆ. ಆಪ್ಷನ್ ಸಿ ಲಿಂಕ್ಡ್ ಪಟ್ಟಿ. ವರ್ಲ್ಡ್ ವೈಡ್ ವೆಬ್ ಅನ್ನು ಇವರಿಂದ ಪ್ರಸ್ತಾಪಿಸಲಾಗಿದೆ. ಆಪ್ಷನ್ ಸಿ ಟಿಮ್ ಬರ್ನರ್ಸ್-ಲೀ. ಇನ್ಪುಟ್ ಸ್ಟ್ರಿಂಗ್ ಅನ್ನು ಪಾರ್ಸ್ ಮಾಡುವಾಗ ಕೆಳಗಿನ ಯಾವ ಉತ್ಪನ್ನವನ್ನು ಟಾಪ್ ಡೌನ್ ಪಾರ್ಸರ್ ಬಳಸುತ್ತದೆ? ಇನ್ಪುಟ್ ಅನ್ನು ಎಡದಿಂದ ಬಲಕ್ಕೆ ಸ್ಕ್ಯಾನ್ ಮಾಡಲಾಗಿದೆ ಎಂದು ಭಾವಿಸಲಾಗಿದೆಯೇ? ಆಪ್ಷನ್ ಎ ಎಡಭಾಗದ ಉತ್ಪತ್ತಿ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಬೇಸ್ ಅಲ್ಲ? ಆಪ್ಷನ್ ಬಿ ಟೈಮರ್ ಬಸ್. SAM ವ್ಯವಸ್ಥೆಯಲ್ಲಿನ ಪ್ರತಿ 1/0 ಸಾಧನಕ್ಕೆ ಮೆಮೊರಿ ವಿಳಾಸವನ್ನು ನಿಯೋಜಿಸುವ ತಂತ್ರವನ್ನು ಕರೆಯಲಾಗುತ್ತದೆ. ಆಪ್ಷನ್ ಡಿ ಮೆಮೊರಿ ಮ್ಯಾಪ್ ಮಾಡಲಾದ 1/0. ಪೋರ್ಟ್ ಆಗಿರಬಹುದು. ಆಪ್ಷನ್ ಸಿ ದ್ವಿಮುಖ.